ಶಿವರಾತ್ರಿ ಅಂದು ರಾಮೇಶ್ವರಂ ಕೆಫೆ ಓಪನ್ ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ಓಪನ್ ಆಗಲ್ಲ. ಕಾರಣ ಶುಕ್ರವಾರ ಕೆಫೆ ಯಾಕೆ ಓಪನ್ ಆಗ್ತಾ ಇಲ್ಲ ಅನ್ನೋದ್ರ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಕಾರಣ ಎನ್ಐಎ ಈ ಪ್ರಕರಣವನ್ನ ಅವರಿಗೆ ಹಸ್ತಾಂತರ ಮಾಡಿರುವ ಹಿನ್ನೆಲೆಯಲ್ಲಿ ಓಪನ್ ಆಗಲ್ಲ ಸದ್ಯಕ್ಕೆ. ಅಂದ್ರೆ ಮೊನ್ನೆ ರಾಘವೇಂದ್ರ ರಾವ್ ಅವ್ರು ಏನ್ ಹೇಳಿದ್ರು ನೋಡಿ, ಇದೇ ಮಾತನ್ನ ಹೇಳಿದ್ರು. ಇದೆಯಾ ಬೈಟ್ ಇದೆಯಾ? ಅದನ್ನ ಅವ್ರು ಏನ್ ಹೇಳಿದ್ರು ಕೇಳಿಸ್ಕೊಳ್ಳಿ. ಮೊನ್ನೆ ಈ ರಾಮೇಶ್ವರಂ ಕೆಫೆ ಬಂದು ನೆನ್ನೆ ಮೊನ್ನೆ ಹುಟ್ಟಿದ್ದಲ್ಲ ಸರ್. ನಾವು 2012ರಲ್ಲಿ ಫುಟ್ಪಾತಲ್ಲಿ ಸ್ಟಾರ್ಟ್ ಮಾಡಿದ್ದು. ನಾವೆಲ್ಲ ನಮ್ಮನ್ನು ಸೋ ಕಾಲ್ಡ್ ಅನ್ಎಂಪ್ಲಾಯ್ಡ್ ಎಜುಕೇಟ್ಸ್ ಅಂತ ಹೇಳ್ತಾ ಇದ್ರು. ನಾವೆಲ್ಲ ಇಂಜಿನಿಯರ್ಸು, ಅವು ನಮ್ಗೆ ಯಾರು ಕೆಲಸ ಕೊಡ್ತಾ ಇರಲಿಲ್ಲ. ಇದು ಒಂಥರ ಮುನ್ನೆಚ್ಚರಿಕೆ ತೊಗೊಳ್ಬೇಕು ನಾವೆಲ್ಲ. ನಾವು ಇಂಡಿಯಾ ಈಸ್ ಗ್ರೋಯಿಂಗ್. ಇಂಥ ದುಶ್ಮನಗಳು ಬಂದೇ ಬರ್ತಾರೆ ನಮ್ಗೆ ಹೋಗ್ಬೇಕಾದ್ರೆ. ಇದೆಲ್ಲ ಒಂಥರ ನಮಗೆ ಪಾಟ್ ಹೋಲ್ಸ್ ಇದ್ದಾಗ ನಮ್ಮ ಲೈಫಲ್ಲಿ ಇವರೆಲ್ಲ ಇರಬೇಕು. ಚಾಲೆಂಜ್ ಮಾಡೋಣ, ಫೇಸ್ ಮಾಡೋಣ, ಬರಲಿ ಯಾರು ಬರ್ತಾರೆ ಬರಲಿ, ನೋಡೇ ಬಿಡೋಣ. ಇವ್ರು ನಮ್ಮನ್ನು ಎಷ್ಟು ತುಳಿಬೇಕು ಅಂತ ನೋಡ್ತಾರೆ, ನಾವು ಅಷ್ಟು ಮೇಲೆ ಎದ್ದೇ ಹೇಳ್ತೀವಿ ನಾವು. ಶುಕ್ರವಾರ ಆಗಿದೆ ಇನ್ಸಿಡೆಂಟ್. ಇದು ನಿನ್ನೆ ಬರೋ ಶುಕ್ರವಾರ ಶಿವರಾತ್ರಿ. ಆ ಶಿವರಾತ್ರಿ ದಿನ ನಮ್ಮ ಇನ್ನೊಂದು ಪುನರ್ಜನ್ಮ ಆಗುತ್ತೆ ರಾಮೇಶ್ವರಂದು. ಇನ್ನೂ ಒಂದು 100ರಷ್ಟು ಎನರ್ಜಿ ತೊಗೊಂಡು ನಾವು ಮೇಲೆ ಹೇಳ್ತೀವಿ ನಾವೆಲ್ಲ. ನಮಗೆ ಸಂತಾನ ಹೇಳೋಕ್ಕೆ ಯಾರ್ಯಾರು ಬಂದಿದ್ರು ನಮ್ಮ ಎಲ್ಲ ಮಿನಿಸ್ಟರ್ಸ್ಗೂ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ, ವಂದನೆ ಹೇಳ್ತಾ, ಎಲ್ಲರನ್ನೂ ಇನ್ವೈಟ್ ಮಾಡ್ತಾ ಇದ್ದೀನಿ. ಇದು ಒಂಥರ ಮುನ್ನೆಚ್ಚರಿಕೆ ತೊಗೊಳ್ಬೇಕು. ಇದು ಶುಕ್ರವಾರ, ಲಾಸ್ಟ್ ಶುಕ್ರವಾರ ಬ್ಲಾಸ್ಟ್ ಆಯಿತು. ಇದು ಶನಿವಾರ ಅವರು ಹೇಳಿದಂಥ ವಿಚಾರ. ಶನಿವಾರ ಹೇಳಿದರು ನೆಕ್ಸ್ಟ್ ಶುಕ್ರವಾರ ನಾನು ಓಪನ್ ಮಾಡ್ತೀನಿ ಅಂತೇಳಿ. ಭಾಳ ಖುಷಿ ಒಂದು ವೇಳೆ ಓಪನ್ ಆದರೆ. ಹಾಗಂತ ಓಪನ್ ಆಗ್ತಿಲ್ಲ ಅಂತ ನಾವು ನಮ್ಮನ್ನು ವಿಘ್ನ ಸಂತೋಷಿಗಳು ಅಂದ್ಕೋಬೇಡಿ. ವಿ ಆರ್ ವೆರಿ ಹ್ಯಾಪಿ ಶಿವರಾತ್ರಿ ಒಂದು ಓಪನ್ ಆದರೆ ಕೆಲವು ಕಾರಣಗಳಿಂದ ಓಪನ್ ಆಗೋಕ್ಕೆ ಆಗ್ತಾ ಇಲ್ಲ. ಓಪನ್ ಶುಕ್ರವಾರ ಆದರೆ ಆಗಲಿ ಅಂತ ಈಗಲೂ ಬಯಸ್ತಾ ಇದ್ದೀವಿ. ಆದರೆ ನಾನು ಹೇಳ್ತೀನಲ್ಲ, ರಿಪಬ್ಲಿಕ್ ಕನ್ನಡದಲ್ಲಿ ಎಂಥ ವರದಿ ಮಾಡ್ತೀವಿ ಅಂತಂದರೆ ಅಲ್ಲಿಂದ ಸ್ಪಾಟಿಂದ 4 ಆ್ಯಂಕರ್ ಹಾಕಿ ಮಾಡ್ತೀವಿ, ನಂಬರ್ 1. ಆದರೆ ಇದನ್ನು CCBಗೆ ವಹಿಸಿದರು. ಈಗ NIA ಸ್ವಯಂ ಪ್ರೇರಿತವಾಗಿ FIR ದಾಖಲಿಸಿಕೊಂಡಿದೆ. ಸೊ ಹಾಗಾಗಿ 2 ದಿನಗಳಲ್ಲಿ ಅದು ಈಗ ಆ ತನಿಖೆಯನ್ನು ಕೈಗೆತ್ತಿಕೊಳ್ಳುತ್ತೆ. ಇವತ್ತು ಯಾವುದು? ಮಂಗಳವಾರ, ಬುಧವಾರ, ಗುರುವಾರ, 2 ದಿನಗಳು ಅಂತ ಹೇಳುವಾಗ. ಸೊ ನೀವು ಹೋಟೆಲ್ ಓಪನ್ ಮಾಡಬೇಕು ಅಂತಂದರೆ ಕೇಸ್ ನಡೀತಾ ಇರುವಂಥ ಸಂದರ್ಭದಲ್ಲಿ ಸ್ಥಳೀಯ ಪೊಲೀಸ್ ಠಾಣೆಯಿಂದ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಕೊಡಬೇಕಾಗತ್ತೆ, NOC. ಈಗ ಬಹುಶಃ ಕೊಡೋದು ಡೌಟ್ ಇದೆ, ನಂಬರ್ 1. ಎರಡನೇದು, ಇವರ ವಿರುದ್ಧ ಇದೀಗ ಈ ಸ್ಫೋಟ ಆಯ್ತಲ್ಲ, ಕಾನೂನುಬಾಹಿರ ಚಟುವಟಿಕೆಗಳ ನಿಯಂತ್ರಣ UAPA ಕಾಯ್ದೆ ಅನ್ವಯ ಈಗ ತನಿಖೆ ಆಗ್ತಾ ಇದೆ. NIA ಈಗ ನಿನ್ನೆ IGP ಸಂತೋಷ್ ರಸ್ತೋಗಿ, DGIGP ಡಾಕ್ಟರ್ ಅಲೋಕ್ ಮೋಹನ್ ಮತ್ತು ಕಮಿಷನರ್ B ದಯಾನಂದ್ ಅವರನ್ನು ಭೇಟಿಯಾಗಿ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ, ನಂಬರ್ 1. ಆಮೇಲೆ 2 ದಿನಗಳಲ್ಲಿ ಅಧಿಕೃತವಾಗಿ ಅವರು ತಮ್ಮ ತನಿಖೆಯನ್ನು ಶುರು ಮಾಡ್ತಾರೆ. ಅವರು ತನಿಖೆ ಶುರು ಮಾಡಿದಾಗ ಅದು ಗುರುವಾರ ಆಗಿರುತ್ತೆ. ನಾಡಿದ್ದವರು ಹೋದಾಗ, ಶುಕ್ರವಾರ ಹೋಟೆಲ್ಗೆ ಹೋದಾಗ ಹೋಟೆಲ್ ಜನಜಂಗುಳಿಯಿಂದ ತುಂಬಿದರೆ NIA ತನಿಖೆಗೆ ತೊಂದರೆ ಆಗುತ್ತೆ. ಸೊ ಹಾಗಾಗಿ ಶುಕ್ರವಾರ ಓಪನ್ ಆಗೋದು ಡೌಟು. ಇದು ಬಿಗ್ ಮಾರ್ನಿಂಗ್ನಲ್ಲಿ ನಾವು ಹೇಳಿದಂಥ ಅತಿ ದೊಡ್ಡ ಸುದ್ದಿ. ಒಂದು ವೇಳೆ ಶುಕ್ರವಾರ ಓಪನ್ ಆದರೆ ಬಹಳ ಸಂತೋಷ, ಆದರೆ ಓಪನ್ ಆಗುವ ಸಾಧ್ಯತೆಗಳು ಭಾಳ ಕಡಿಮೆ ಇದೆ. ಈ ನಡುವೆ ನೋಡಿ, ಜಲಾಶಯ, ಪ್ರವಾಸಿ ತಾಣ, ಕೋರ್ಟು, ಕಚೇರಿ, ಬಸ್ ಸ್ಟ್ಯಾಂಡ್, ರೈಲು ನಿಲ್ದಾಣ, ವಿಮಾನ ನಿಲ್ದಾಣ, ಬಂದರು, ಆಸ್ಪತ್ರೆ ಎಲ್ಲ ಕಡೆ ಕೂಡ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಶ್ವಾನದಳದೊಂದಿಗೆ ಅಲ್ಲೆಲ್ಲ ಕಡೆ ಕೂಡ ಪರಿಶೀಲನೆ ನಡೀತಾ ಇದೆ. ಸೊ ಹಾಗಾಗಿ ಅಷ್ಟು ಈಸಿ ಅಲ್ಲ ಶುಕ್ರವಾರ ಓಪನ್ ಆಗುವಂಥದ್ದು. ಓಕೆ, ಮುಂದಿನ ಸುದ್ದಿ ಹೋಗೋಣ. ರಾಜ್ಯ ರಾಜಧಾನಿಯನ್ನು ಬೆಚ್ಚಿ ಬೀಳಿಸಿರುವ ಕೆಫೆ ಬಾಂಬ್ ಬ್ಲಾಸ್ಟ್. ರಿಪಬ್ಲಿಕ್ ಕನ್ನಡದಲ್ಲಿ ಬಾಂಬ್ ಬ್ಲಾಸ್ಟ್ ಎಕ್ಸ್ಕ್ಲೂಸಿವ್ ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೋಡಿ. ಸಲೀಸಾಗಿ ಬಂದು ಬಾಂಬ್ ಇಟ್ಟು ಹೋಗಿರುವ ಬಾಂಬರ್ ಎಲ್ಲಿದ್ದಾನೆ ಅನ್ನೋದೇ ಪ್ರಶ್ನೆ ಆಗ್ತಾ ಇದೆ. ಸ್ಫೋಟ ಆಗಿ 5 ದಿನಗಳಾದ್ರೂ ಕೂಡ ಶಂಕಿತನ ಚಿಕ್ಕ ಸುಳಿವು ಕೂಡ ಅಧಿಕಾರಿಗೆ ಸಿಗ್ತಾ ಇಲ್ಲ. ಬಂದಿದ್ದು ಬಸ್ನಲ್ಲಿ, ವಾಪಸ್ ಹೋಗಿದ್ದು ಹೇಗೆ ಅನ್ನೋದೇ ಪ್ರಶ್ನೆ ಆಗ್ತಾ ಇದೆ. ಸಾರಿಗೆ ಬಸ್ನಲ್ಲಿ ಹೋದ್ರ, ನಡ್ಕೊಂಡೇ ತೆರಳಿದ್ನ? ಈ ಪ್ರಶ್ನೆ ಇದೆ. ಕಾರಣ 200 ಮೀಟರ್ ತನಕ ಕೂಡ ರಾಮೇಶ್ವರಂ ಕೆಫೆ ಬಿಟ್ಟು ಆಚೆ ಬಂದಂತ ಬಾಂಬರ್ ನಡ್ಕೊಂಡು ಹೋಗಿರುವ ದೃಶ್ಯ ಇದೆ. 200 ಮೀಟರ್ ಆಚೆಗೆ ಆತನ ಚಿಕ್ಕ ಸುಳಿವು ಇಲ್ಲ. ಎಲ್ಲ CC ಕ್ಯಾಮೆರಾ ಫುಟೇಜ್ ಅನ್ನ ಕೂಡ ಪರಿಶೀಲನೆ ಮಾಡಿದ್ದಾರೆ ಅಧಿಕಾರಿಗಳು. ಬಟ್ ಯಾವುದ್ರಲ್ಲೂ ಕೂಡ ಆತ ಸೆರೆ ಸಿಕ್ಕಿಲ್ಲ. 200 ಮೀಟರ್ ಆದ ಮೇಲೆ ಹೇಗೋದ, ಯಾರ ಜೊತೆ ಹೋದ, ಬಸ್ ಸಂಪರ್ಕ ಮಾಡದ್ನ ಅಥವಾ ಯಾರಾದ್ರೂ ಡ್ರಾಪ್ ಕೊಟ್ರಾ, ಇದೆಲ್ಲವೂ ಕೂಡ ಪ್ರಶ್ನೆ ಇದೆ. ಇದೇ ಕಾರಣಕ್ಕೆ ಅಧಿಕಾರಿಗಳಿಗೆ ಈ ಪ್ರಕರಣ ದೊಡ್ಡ ಮಟ್ಟದ ಸವಾಲಾಗ್ತಾ ಇದೆ.
ಓಕೆ, ಮಾದೇಶ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶ್ನೆ ಇದೆಯಾ ನಿಮಗೆ ಮಾದೇಶ್ ಹತ್ರ ಏನಾದ್ರು ಕೇಳಲಿಕ್ಕೆ? ಪ್ಲೀಸ್ ಆಸ್ಕ್. ಮೋಸ್ಟ್ಲಿ ದೊಡ್ಡ ಮಟ್ಟದ ಸವಾಲು ಅಂತ ಅನ್ಸುತ್ತೆ. ಆತ ಎಲ್ಲವನ್ನ ಕೂಡ ಪರಿಶೀಲನೆ ಮಾಡಿದ್ದ ಮಾದೇಶ್. ಅಂದ್ರೆ ಸಿಸಿ ಕ್ಯಾಮ್ರಾ ಎಲ್ಲೆಲ್ಲಿದೆ, ನಾನು ಎಲ್ಲಿ ಸೆರೆ ಹಾಕ್ತೀನಿ, ಎಲ್ಲವನ್ನೂ ಕೂಡ ಅವಾಯ್ಡ್ ಮಾಡಿ ಪಕ್ಕಾ ಪ್ಲಾನ್ ಆಗಿ ಅದನ್ನ ಎಕ್ಸಿಕ್ಯೂಟ್ ಮಾಡದಂಗೆ ಕಾಣಿಸ್ತಾ ಇದೆ ಈ ಪ್ರಕರಣವನ್ನ ಗಮನಿಸಿದ್ರೆ. ಈಗ ಯಾವಾಗ ಆತನನ್ನ ಸೆರೆ ಹಿಡಿಬಹುದು ಅಂತ ಅನಿಸ್ತಾ ಇದೆ ಮಾದೇಶ್ ನಿಮಗೆ? ಜಯಪ್ರಕಾಶ್, ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆದ 5 ದಿನಗಳಿಂದಲೂ ಕೂಡ ಸಿಸಿಬಿ ಪೊಲೀಸರು ತನಿಖೆಯನ್ನು ನಡೆಸುವಂಥ ಕೆಲಸನ ಮಾಡ್ತಿದ್ರು. ಒಟ್ಟು 20 ತಂಡಗಳು ಫೀಲ್ಡ್ನಲ್ಲಿದೆ. ಅಂದರೆ ಕರ್ನಾಟಕ, ತಮಿಳುನಾಡು ಮತ್ತು ಕೇರಳ 3 ರಾಜ್ಯಗಳಲ್ಲೂ ಕೂಡ 20 ತಂಡಗಳು ಆತನ ಬಗ್ಗೆ ಪ್ರತಿಯೊಂದು ಕೂಡ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡುವಂಥ ಕೆಲಸನ ಮಾಡ್ತಿದ್ದಾರೆ. ಆದರೆ ಈ ಒಂದು ಸ್ಥಳದಲ್ಲಿ ಆರೋಪಿ ಯಾವ ರೀತಿ ಜಾಗ್ರತೆ ವಹಿಸಿದ ಅಂತೇಳಿ ಈಗಾಗಲೇ CCTV ಫುಟೇಜನ್ನು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಒಳಗಡೆ ಓಡಾಡಿರುವಂಥ CCTV ಫುಟೇಜ್ಗಳಿದೆ, ಹೊರಗಡೆ ಓಡಾಡಿರುವಂಥ CCTV ಫುಟೇಜ್ಗಳಿದೆ. ಇದೇ ರಸ್ತೆ ಅಂದರೆ ಈ ಒಂದು ಬಸ್ ಸ್ಟಾಪ್ ಏನಿದೆ, ಇದೇ ಬಸ್ ಸ್ಟಾಪ್ನಲ್ಲಿ ಆತ ಇಳಿದುಕೊಂಡು ನಡೆದುಕೊಂಡು ಹೋಗುವಂಥ ಎಲ್ಲವೂ ಕೂಡ CCTV ಫುಟೇಜ್ನಲ್ಲಿ ರೆಕಾರ್ಡ್ ಆಗಿದೆ. ಇಲ್ಲಿಂದ ಸುಮಾರು 200 ಮೀಟರ್ ಆತ ನಡ್ಕೊಂಡು ಹೋಗಿದ್ದಾನೆ. ಆದರೆ ಅಲ್ಲಿಂದ ಯಾವ ಕಡೆ ಹೋದ ಅನ್ನೋದು ಕೂಡ ಇನ್ನೂ ಕೂಡ ಪೊಲೀಸರಿಗೆ ಸುಳಿವು ಗೊತ್ತಾಗಿಲ್ಲ. ಯಾಕಂದರೆ ಇಲ್ಲಿ ಎಲ್ಲೆಲ್ಲಿ CCTV ಇದೆ, ಎಲ್ಲೆಲ್ಲಿ CCTV ರೆಕಾರ್ಡ್ ಆಗುತ್ತೆ, ತಾನು ಯಾವುದ್ರಲ್ಲಿ ಕವರ್ ಆಗ್ತಾನೆ, ಇಲ್ಲಿಂದ ಹೇಗೆ ತಪ್ಪಿಸ್ಕೋಬೇಕು ಅನ್ನೋದನ್ನು ಮುಂಚೆಯೇ ಆತ ರೆಕ್ಕಿ ಮಾಡಿದ್ದ ಅನ್ನುವಂಥದ್ದು ಈಗಾಗಲೇ CCB ಪೊಲೀಸರಿಗೆ ಗೊತ್ತಾಗಿದೆ. ಆ ಒಂದು ಆ್ಯಂಗಲ್ನಲ್ಲೂ ಕೂಡ ರಿವರ್ಸ್ ಇನ್ವೆಸ್ಟಿಗೇಷನ್ ಅನ್ನು ಕೂಡ CCB ಪೊಲೀಸರು ತನಿಖೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಿದ್ರು. ಸದ್ಯಕ್ಕೆ ಈ ಒಂದು ಪ್ರಕರಣವನ್ನು NIA ಅಧಿಕಾರಿಗಳು ಕೂಡ ಅಧಿಕೃತವಾಗಿ ಇಂದು ತಮ್ಮ ಆ್ಯಂಗಲ್ನಲ್ಲಿ ತನಿಖೆಯನ್ನು ನಡೆಸುವಂಥ ಕೆಲಸವನ್ನು ಮಾಡ್ತಾರೆ. ಈ NIA ಆ್ಯಂಗಲ್ನಲ್ಲಿ ಬೇರೆ ರೀತಿಯಾದಂಥ ಇನ್ವೆಸ್ಟಿಗೇಷನ್ ಇರುತ್ತೆ. ಯಾಕಂದರೆ NIA ಅಧಿಕಾರಿಗಳು ಟೆರರಿಸ್ಟ್ ಕೇಸ್ಗಳನ್ನೇ ಜಾಸ್ತಿ ಬ್ರೇಕ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಈಗಾಗಲೇ ಸಾಕಷ್ಟು ಟೆರರಿಸ್ಟ್ ಕೇಸ್ಗಳನ್ನು ಅವರು ಭೇದಿಸುವಂಥ ಕೆಲಸವನ್ನು ಮಾಡಿದರೆ, ಪ್ರಮುಖವಾಗಿ ಅವರಿಗೆ ನಾಟ್ ಓನ್ಲಿ ಬ್ಯಾಂಗ್ಳೂರು, ಕರ್ನಾಟಕ, ಬೇರೆ ಬೇರೆ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಅವರಿಗೆ ಸೋರ್ಸ್ ಇರುತ್ತೆ. ಜೊತೆಗೆ ಸಿಂಪಥೈಸರ್ಸ್ ಅಂತೇಳಿ ಒಂದಷ್ಟು ಸೋರ್ಸ್ಗಳನ್ನು ಇಟ್ಟಿರ್ತಾರೆ. ಅಂದರೆ ಯಾವುದೇ ರೀತಿಯಾದಂಥ ಸ್ಫೋಟಗಳನ್ನು ಪ್ಲಾನ್ ಮಾಡುವಂಥ ದುಷ್ಕರ್ಮಿಗಳೇನಿರ್ತಾರೆ, ಈ ಒಂದು ಬಾಂಬ್ಗೆ ತಯಾರಿಸಲು ಬೇಕಾದಂಥ ಒಂದಷ್ಟು ಕಚ್ಚಾ ವಸ್ತುಗಳನ್ನು, ಅಂದರೆ ಮೆಟೀರಿಯಲ್ಗಳನ್ನು ಏನು ಖರೀದಿ ಮಾಡ್ತಾರೆ, ಆ ಒಂದು ಕೆಲವೊಂದು ಕಡೆ ಕೆಮಿಕಲ್ಗಳಾಗಿರ್ಬೋದು, ಬ್ಯಾಟರಿಗಳಾಗಿರ್ಬೋದು, ಈ ಒಂದಷ್ಟು ನಿಗದಿತ ಅಂಗಡಿಗಳಲ್ಲಿ ಮಾತ್ರ ಖರೀದಿ ಮಾಡುವಂಥ ಕೆಲಸವನ್ನು ಮಾಡಲಾಗುತ್ತೆ. ಜೊತೆಗೆ ಅಲ್ಲಿ ಅನ್ಅಫಿಷಿಯಲ್ ಆಗಿ ಯಾರಾದರೂ ಬಂದು ಖರೀದಿ ಮಾಡಿದ್ರೆ ಎಷ್ಟು ಡೈಲಿ ಎಷ್ಟು ವಸ್ತುಗಳು, ಕಚ್ಚಾ ವಸ್ತುಗಳು ಎಷ್ಟು ITCL ಮಾರ್ಗವಾಗಿ ಆತ ಹೋಗಿರ್ತಾನೆ. ಆಮೇಲೆ ಬಿಳಿ ಕ್ಯಾಪ್ ತೊಟ್ಟಿರ್ತಾನೆ, ಡೈರೆಕ್ಟಾಗಿ ಬಂದಿರ್ತಾನೆ. ಆತ ಯಾಕೆ ರಾಮೇಶ್ವರಂ ಕೆಫೆಯನ್ನು ಆಯ್ಕೆ ಮಾಡ್ಕೊಳ್ಳೋಣ ಅಂತಂದರೆ ಅಲ್ಲಿಂದ ತಮಿಳುನಾಡು ಭಾಳ ಹತ್ತಿರದಲ್ಲಿದೆ, ತಪ್ಪಿಸ್ಕೊಂಡು ಓಡಾಡಬಹುದು ಅಂತೇಳಿ. ಹಾಗಂತ ನಮ್ಮ ಪೊಲೀಸ್ ಇಲಾಖೆ ಏನು ಕಡಿಮೆ ಅಲ್ಲ, 20 ಟೀಮ್ ಮಾಡಿದ್ದಾರೆ. ಹೆಡೆಮರಿ ಕಟ್ಟೆ ಕಟ್ತಾರೆ. ಆಮೇಲೆ ಮಾದೇಶ್ ಒಂದು ಮಾತನ್ನು ಹೇಳ್ತಾ ಇದ್ದ, ಕುಕ್ಕರ್ ಬ್ಲಾಸ್ಟ್ ಒಬ್ಬನೇ ಮಾಡಿದ್ದು, ಟ್ರಯಲ್ ಬ್ಲಾಸ್ಟ್ ಒಬ್ಬನೇ ಮಾಡಿದ್ದು, ಐಸಿಸ್ ಲಿಂಕ್ ಇತ್ತು, ಈತನೂ ಒಬ್ಬನೇ ಮಾಡಿದ್ದಾನೆ. ಈತನಿಗೆ ಯಾರೂ ಗೊತ್ತಿಲ್ಲದ ರೀತಿಯಲ್ಲಿ ಸಹಕಾರ ಮಾಡೋರು ಇರ್ತಾರೆ. ಹೆಂಗಿರ್ತಾರೆ ಅಂತಂದ್ರೆ, ಈಗ ನಿಮ್ಮ ಅಕ್ಕಪಕ್ಕದಲ್ಲಿ ಒಬ್ರು ಬಂದು 1-2-3 ವರ್ಷದಿಂದ ಇರ್ತಾರೆ. ಎಂಥ ಸಾಧು ಸಜ್ಜನ, ಗಣೇಶೋತ್ಸವಕ್ಕೆ ದುಡ್ಡು ಕೊಡ್ತಾರೆ, ಮತ್ತೊಂದಕ್ಕೂ ದುಡ್ಡು ಕೊಡ್ತಾರೆ, ಅದಕ್ಕೆ ದುಡ್ಡು ಕೊಡ್ತಾರೆ, ವಾ 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 ಅಂತ ಇರುತ್ತೆ. ನಮಗೆ ಭಾಳ ಒಳ್ಳೆ ವ್ಯಕ್ತಿ ಅಂತ ಅದು ಅವರ ಪ್ಲ್ಯಾನ್ ಇರ್ತದೆ. ಸಮ್ಟೈಮ್ಸ್ ಪಾಪ ನಾನು ಎಲ್ಲರನ್ನೂ ಹೇಳಲ್ಲ, ಅವರು ಸಿಂಪಥೈಸರ್ ಆಗಿರ್ತಾರೆ. ಅವ್ರ ಕೆಲಸವೇ ಅಷ್ಟು. ನೋಡು, ನಿನ್ನ ಹತ್ರಕ್ಕೆ ಒಬ್ಬ ಬರ್ತಾನೆ, ಅವನಿಗೆ ಒಂದು ಸ್ವಲ್ಪ ದುಡ್ಡು ಕೊಟ್ಟು ಕಳಿಸ್ಬಿಡು. ನಿನ್ನ ಹತ್ರಕ್ಕೆ ಒಬ್ಬ ಬರ್ತಾನೆ, ರೂಮಲ್ಲಿ ಮಲಗಿಸಿರೋ ಒಂದು ದಿವಸಕ್ಕೆ ಕಳಿಸ್ಬಿಡು. ಅವನೆಲ್ಲೂ ಸಿಕ್ಕಾಕೊಳ್ಳೋದಿಲ್ಲ. ಯಾರು, ನನ್ನ ಚಿಕ್ಕಪ್ಪನ ಮಗ, ಈ ಥರ ಏನೊಂದು ಆಗ್ಬಿಡುತ್ತೆ ಅಂತ. ಸ್ಲೀಪರ್ ಸೆಲ್ಗಳು ಅಂತ